ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಆದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಪ್ರಜ್ಞಂಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಲಾಗ್ಸ್ ಮಾಡಿರಲಿಲ್ಲ. ಅದಾದಮೇಲೆ ಶುಂಠಿ ಟೀ ಮಾಡಿಕೊಂಡು ಕುಡಿದೆ. ಅದಾದಮೇಲೆ ಕಸ ಎಲ್ಲ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ದೆ. ನೋಡಿ, ಈ ರೀತಿ ಪೂಜೆ ಮಾಡಿದ್ದೀನಿ. ಈ ವೆದರೇ ಹಂಗೆ, ಒಂದು ಸ್ವಲ್ಪ ತುಂಬ ಚಳಿ ಇದೆ. ಅದಕ್ಕೋಸ್ಕರ ಪಾಪುಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಪಾಪುಗೆ ತುಂಬ ಕೆಮ್ಮು, ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಎಡಿಟು ಮಾಡಿ, ದೊಡ್ಡವ್ರಿಗೆ ಹುಷಾರಿಲ್ಲ ಅಂದರೆ ತಡ್ಕೊಬೋದು, ಪಾಪುಗಳಿಗೆ ಹುಷಾರಿಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ. ನನಗಂತೂ ತುಂಬ ಬೇಜಾರಾಗ್ಬಿಡುತ್ತೆ. ಹಂಗೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಬೇಗ ಎದ್ರೋದ್ರಿಂದ ಟಿಫನ್ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಮತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊಪ್ಪು ಇಸ್ಕೊಂಡಿದ್ದೆ ಬೆಳಗ್ಗೆನೆ, ನೀವು ಅದನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊಪ್ಪನ್ನ ಕವರಲ್ಲಿ ಹಂಗೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸಂಜೆ ಎತ್ಕೊಂಡು ಅದನ್ನು ನೀಟಾಗಿ ಸೋಸಿ ಎತ್ತಿಟ್ಕೊಂಡೆ, ಸಾಂಬಾರು ಮಾಡೋಣ ಅಂಥೇಳಿ. ಸೊಪ್ಪಿನ ಸಾರು ಮಾಡೋದನ್ನ ನಾನು ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನೇನು ರೆಸಿಪಿ ಶೇರ್ ಮಾಡಿಲ್ಲ. ಮಾಮೂಲಿ ಎಲ್ಲ ಐಟಮ್ಸು ಹಾಕಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಹೊಡ್ಸ್ಕೊಂಡೆ. ಅದಾದಮೇಲೆ ಪ್ರೆಗ್ನೆಂಟ್ಗೆ ಸ್ವಲ್ಪ ಹೇಳ್ಕೊಡ್. ಇದು ತಗಿ, ಇದು ಇದು ಆರೆಂಜ್, ಇದು ಏನಿದು? ಪೈನಾಪಲ್. ಸಾಂಬಾರು 2 ವಿಸಿಲ್ ಕೂಗಾಯಿತು, ಏರ್ ಔಟ್ ಆಗಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಯಾಕೆ ವಾಯ್ಸ್ ಈ ಥರ ಬರ್ತಾಯಿದೆ ಅಂತ ಅಂದ್ಕೋಬೇಡಿ, ಸ್ವಲ್ಪ ಶೀತ ಥರ ಆಗಿಬಿಟ್ಟಿದೆ ತುಂಬ. ಹೇಳಿದ್ನಲ್ಲ ಹುಷಾರಿಲ್ಲ ಅಂತ, ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.